ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಎಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಹಾಕ್ತಾಯಿದ್ದೀನಿ ವ್ಲಾಗು. ಸೊ ಕನ್ಫ್ಯೂಸ್ ಆಗಿಬಿಡಿ, ನೋಡಿ ಎಂಜಾಯ್ ಮಾಡಿ. ಸೊ ಇದು ಬಂದುಬಿಟ್ಟು ನಮ್ಮತ್ತೆ ಅವರು ಪಾಪಗೆ ಊಟ ಮಾಡಿಸ್ತಿದ್ದಾರೆ. ಅವ್ನ ಫೋನು ತುಂಬ ಅಡಿಕ್ಟ್ ಆಗಿದ್ದಾನೆ. ಸೊ ಅದ್ರದ್ದು ಒಂದು ವೀಡಿಯೋನ ಇನ್ನು ಫ್ಯೂಚರಲ್ಲಿ ಒಂದು ಹಾಕ್ತೀನಿ. ಇವಾಗ ಬಿಡಿಸ್ತಾ ಇದ್ದೀನಿ, ಫೋನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಅವನು ಊಟ ಮಾಡಬೇಕಲ್ಲ ಅನ್ನೋ ಒಂದು ಕಾರಣದಿಂದ ಅವಾಗವಾಗ ಫೋನ್ ಕೊಡೋ ಹ್ಯಾಬಿಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಅವನ ಕಿತಾಪತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ನಮ್ಮ ಮನೇಲಿ ಯಾವ್ಯಾವುದು ಶೋ ಪೀಸಸ್ ಇತ್ತು ಅದನ್ನೆಲ್ಲ ಹೊಡೆದಾಕಿ ಇಕ್ಕಿದ್ದ. ಸರಿ, ಅದನ್ನು ತಿರ್ಗಾ ಸರಿ ಮಾಡಿಬಿಟ್ಟು ಹಂಗೆ ಇಟ್ಟಿದ್ರು ನಮ್ಮತ್ತೆ, ಪ್ಲಾಸ್ಟರ್ ಎಲ್ಲ ಹಾಕಿಬಿಟ್ಟು. ಸೊ ಇವಾಗ ಅದನ್ನು ಎತ್ಕೊಂಡು ಪ್ಲಾಸ್ಟರೆಲ್ಲ ರಿಮೂವ್ ಮಾಡಿ ಅದನ್ನು ಡೆಮಾಲಿಷ್ ಮಾಡ್ತಿದ್ದಾನೆ. ಆ ಥರ ಮಾಡ್ತಾಯಿದ್ದಾನೆ. ಇದು ಬಂದುಬಿಟ್ಟು ನಮ್ಮ ಮಾವನವ್ರಿಗೆ ಗಿಫ್ಟ್ ಕೊಟ್ಟಿದ್ದು. ಆ ನೆನಪಿಗೋಸ್ಕರ ನಮ್ಮತ್ತೆ ಅದನ್ನು ಕ್ಲೀನಾಗಿ ಜೋಡಿಸಿ ತಿರ್ಗಾ ಇಟ್ಟರೆ ಇವಾಗ ಅದನ್ನು ಪೀಸ್ ಮಾಡಿ 1 2 3 ಆ ಥರ ಹೇಳ್ತಿದ್ದಾನೆ. ಈಗಿನ ಎಲ್ಲ ನಿಮ್ಮ ಮಕ್ಕಳು ಕೂಡ 2 ಇಯರ್ಸ್ ಆದಮೇಲೆ ಸಿಕ್ಕಾಪಟ್ಟೆ ತರಲೆಗಳು ಹಾಕ್ತಾರ ಅಂತ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ನನ್ನ ಮಗ ಮಾತ್ರನಾ ಇಲ್ಲ ಎಲ್ಲ ಮಕ್ಕಳು ಹಿಂಗೇನೋ ಅಂತ. ಮತ್ತು ಅವನು ಇನ್ನೂ ತುಂಬ ಮಾತಾಡ್ತಾ ಇಲ್ಲ, ಒಂದು ವರ್ಡ್ನ ಈಸಿಯಾಗಿ ಕ್ಯಾಚ್ ಮಾಡ್ತಾಯಿದ್ದಾನೆ. ಬಟ್ ಕಂಪ್ಲೀಟ್ ಸೆಂಟೆನ್ಸ್ನೆಲ್ಲ ಅವನು ಹೇಳ್ತಿಲ್ಲ. ಅಂದರೆ ಇವಾಗ ಊಟ ಮಾಡು, ಜಿಯಾ ಕುಡಿಯ ಆ ಥರ ಎಲ್ಲ ಹೇಳಲ್ಲ, ಜಿಯಾ ಅಂತಾನೆ. ಇನ್ನೂ ಒಂದೊಂದು ವರ್ಡ್ ಪ್ರೊನೌನ್ಸೇಷನ್ ಇನ್ನೂ ಚೆನ್ನಾಗಿ ಬರ್ತಿಲ್ಲ. ಗೊತ್ತಿಲ್ಲ ಎಲ್ಲ ಮಕ್ಕಳು ಹಿಂಗೇನಾ ಇಲ್ಲ ಅಂತ ಹೇಳಿದ್ರೆ ಇವನು ಹಿಂಗೇನಾ ಅಂತ. ಬಟ್ ಆ್ಯಕ್ಟಿವ್ ಆಗಿದ್ದಾನೆ, ಆಟಾಡ್ತಾನೆ, ಎಲ್ಲ ಮಾಡ್ತಾನೆ, ಪ್ರತಿಯೊಂದು ಮಾಡ್ತಾನೆ. ಮತ್ತು ಅವತ್ತಿನ ದಿವಸ ಪೂಜೆ ಮಾಡಿದ ದಿವಸ ಅವನ್ನ ಅವತಾರ ನೋಡಿ ಆ ದೇವ್ರ ಮೇಲಿರೋ ಹೂವನೂ ಕೂಡ ಬಿಡೋಲ್ಲ. ಹೂವನೆಲ್ಲ ಕಿತ್ತಿ ಪ್ರತಿ ಒಂದು ಕಡೆ ಎಸಿತಾ ಇದ್ದಾನೆ. ಅಂದರೆ ಲೈಕ್ ಹೊಸ್ಲಿಗೆಲ್ಲ ಪೂಜೆ ಮಾಡುವಾಗ ಹೊಸ್ಲಿಗೆ ಹೂವು ಎಲ್ಲ ಇಡ್ತೀವಲ್ವ, ಅದನ್ನು ಯಾವುದೂ ಬಿಡ್ದಿರೆ ಎಲ್ಲ ಕಡೆ ಕಿತ್ತಿ ಎಸಿತಾ ಇದ್ದಾನೆ. ಜೊತೆಗೆ ನೋಡಿ ಬರಬೇಕಾದ್ರೆ ಹಾಗೆ ಜಾರು ಬಿದ್ದ. ಈ ಥರ ಕಿತಾಪತಿಗಳು ತುಂಬಾ ಮಾಡುತ್ತಾನೆ. ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ಸ್ವಲ್ಪ ಧ್ಯಾನ್ ಬಗ್ಗೆನೇ ಆಗಿರುತ್ತೆ, ನನ್ನ ಮಗನ ಬಗ್ಗೆನೇ. ಹಾಗೆ ದಯವಿಟ್ಟು ಇಗ್ನೋರ್ ಮಾಡಿ ಅವ್ನ ಡ್ರೆಸ್ ಸೆನ್ಸ್. ಯಾವಾಗ ವೀಡಿಯೋ ಮಾಡ್ತೀನೋ ಅವಾಗೆಲ್ಲ ಅವನು ಡೌನ್ ಪಾರ್ಟ್ ಹಾಕೋದೇ ಇಲ್ಲ ಅಂದ್ಕೊತೀನಿ. ತುಂಬ ಕಮೆಂಟ್ ಕೂಡ ಬರ್ತಿದೆ, ಸಾರಿ ಅದಕ್ಕೆ. ಹಾಗೆ ಅವನಿಗೆ ಸಿಕ್ಕಾಪಟ್ಟೆ ಹುಷಾರು ತಪ್ಪಿದ್ದ. ಯಾವ ರೀತಿ ಅಂದರೆ ನೈಟೆಲ್ಲ ಎದ್ಬಿಟ್ಟು ಅವನಿಗೆ ಟವಲ್ ಬಾತ್ ಅಂದರೆ ಲೈಕ್ ಸ್ಪಾಂಜ್ ಬಾತ್ ಆ ಥರ ಎಲ್ಲ ಮಾಡಿದ್ದಾಯಿತು. ಅಷ್ಟೊಂದು ಹುಷಾರು ತಪ್ಪಿದ್ದ. ಅದೊಂದು ಕ್ಲಿಪ್ಪಿಂಗ್ ಇದೆ, ಹಾಕ್ತೀನಿ ನೋಡಿ. 100.7 ಇದೆ ಮಮ್ಮ. ಜ್ವರ ಅಪ್ಪುನಾ ಪಾಪುಗೆ ಸಿಕ್ಕಾಪಟ್ಟೆ ಜ್ವರ ಸ್ಟಾರ್ಟ್ ಆಗೋಗಿತ್ತು. ನೋಡಿದ್ರಲ್ವ, 100 ಇದ್ದಿದ್ದು ಮಿಡ್ ನೈಟಲ್ಲಿ ತಿರ್ಗಾ ಜಾಸ್ತಿ ಆಯಿತು. ಆಮೇಲೆ ಡೈಪರ್ ಬಿಚ್ಚಿ ಸ್ಪಾಂಜ್ ಬಾತ್ ಮಾಡಿಸಿ ತಿರ್ಗಾ ಲೈಕ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ಏನು ಮಾಡೋದೋ ಗೊತ್ತಿಲ್ಲ. ಸೊ ನಿಮ್ಮ ಮಕ್ಕಳಿಗೂ ಅಷ್ಟೇ ಏನಾದರೂ ಈ ಥರ ಜ್ವರ ಏನಾದರೂ ಬಂದರೆ, ಇದೇ ಪೊಸಿಷನಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಮಲ್ಕೊತಿದ್ದಂತೆ, ಅದಕ್ಕೆ ಅದೊಂದು ವೀಡಿಯೋ ಇರಲಿ ಅಂತ ತೊಗೊಂಡಿದ್ದೆ. ಹುಷಾರಿಲ್ಲ ಅಂದರೆ ಮಕ್ಕಳು ಮೂತಿ ನೋಡೋಕ್ಕೆ ಆಗಲ್ಲ. 102ಗೆಲ್ಲ ಬಂದುಬಿಟ್ಟಿತ್ತು. ಆಮೇಲೆ ಫಸ್ಟು ಮಾಡಬೇಕಾಗಿರೋದು ಸ್ವಲ್ಪ ರೂಮ್ ಟೆಂಪ್ರೇಚರ್ ನೀರಲ್ಲಿ ಬಟ್ಟೆ ತ್ಯಾವ ಮಾಡಿಕೊಂಡು ಮೈಯೆಲ್ಲ ಒರೆಸಿ ಪ್ಯಾರಾಸಿಟಮಲ್ ಡ್ರಾಪ್ಸ್ ಹಾಕಿ ಮಲಗಿಸ್ದೆ. ಥ್ಯಾಂಕ್ ಗಾಡ್ 102ಗಿಂತ ಜಾಸ್ತಿ ಹೋಗಿಲ್ಲ. ಹೋಗ್ಲೂಬಾರ್ದು, ಓಕೆನಾ. ಮಕ್ಕಳಿಗೆ ತುಂಬಾ ಭಯಪಟ್ಟೆ. ಇಡೀ ರಾತ್ರಿ ಎದ್ದಿದ್ದೆ. ಅವತ್ತಿನ ದಿವಸ ಒಂಥರ ಆಗೋಗಿತ್ತು. ಸೊ ನೆಕ್ಸ್ಟ್ ಡೇ ಓಕೆ ನಾರ್ಮಲ್ ಆಗಿದ್ದ. ಬಟ್ ಎಲ್ಲ ಮಕ್ಕಳಿಗೂ ಅಷ್ಟೇ ಸ್ಪಾಂಜ್ ಬಾತ್ ಮಾಡಿಸಿ ಟೆನ್ಷನ್ ತೊಗೋಬೇಡಿ. ಎಲ್ಲ ಪೇರೆಂಟ್ಸ್ಗೂ ನಾರ್ಮಲಾಗಿ ಟೆನ್ಷನ್ ಆಗುತ್ತೆ, ಬಟ್ ಟೆನ್ಷನ್ ತೊಗೊಬೇಡಿ. ಪ್ಯಾರಾಸಿಟಮಲ್ ಡ್ರಾಪ್ಸ್ ಹಾಕಿ ಆ ಮಿಡ್ ನೈಟಲ್ಲಿ ಏನೂ ಆಪ್ಷನ್ಸ್ ಇರಲ್ಲ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಏನೂ ಇಲ್ಲ. ಬಟ್ ಓಕೆ, ಅವನಿಗೆ ಎಲ್ಲ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟು ತುಳಸಿ ಹಬ್ಬದ ದಿವಸ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಪಾಪು ಹಾಯ್, ಏನಾಗಿದೆ ನಿಮಗೆ? ಹಬ್ಬು ಹೋಗಿದೆಯಾ? ಜ್ವರ ಬಂದಿದೆಯಾ? ಜ್ವರ ಬಂದಿಲ್ವಾ? ಕೋಲ್ಡ್ ಆಗಿದೆಯಾ? ಕೋಲ್ಡ್ ಆಗಿದೆ ಅಲ್ಲ ಮೂಗಲ್ಲಿ? ಆಗಿದೆ. ಎಲ್ಲಿಗೆ ರೆಡಿ ಆಗಿರೋದು ನೀವು? ಬನ್ನಿ, ಎಲ್ಲಿಗೆ ರೆಡಿ ಆಗಿದ್ದೀರಾ? ಯಾರ ಮನೆಗೆ ಹೋಗ್ತೀರಾ? ಅಕ್ಕ ಮನೆಗಾ? ಅಕ್ಕ ಕರೆದ್ರ ನಿನ್ನ? ಚಾಚಾ ಟ್ಯಾಕ್ಟರ್ ನೋಡ್ತಾ ಇರ್ಬೋದು. ಪಾಪು ಸ್ವಲ್ಪ ಸುಧಾರಿಸ್ಕೊಂಡ. ನೆಕ್ಸ್ಟು ತುಳಸಿ ಹಬ್ಬ
ಇರೋದು ಡೇ ಬೇರೆ. ಸೊ ನೈಟೆಲ್ಲ ನಿದ್ದೆ ಬೇರೆ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಡೇ ಹಾಗೇ ಆಗುತ್ತೆ. ಒಂದು ಸಲ ಮಕ್ಕಳು ಸಂಸಾರ ಅನ್ನೋದು ಬಂದುಬಿಟ್ರೆ ನಮ್ಮದು ನಾವು ಮರ್ತೋಗ್ಬಿಡ್ಬೇಕಾಗತ್ತೆ. ಸೊ ಆ ರೀತಿ ಆಗಿತ್ತು. ಬಟ್ ಓಕೆ, ಥ್ಯಾಂಕ್ ಗಾಡ್, ಪಾಪು ಸರಿಯೋದ್ನಲ್ವ, ಅಷ್ಟೇ ಸಾಕು ಅಂದ್ಕೊತಾ ಇದ್ದೆ. ಬಟ್ ಅದು ತುಂಬ 3 ಡೇಸ್ ಇತ್ತು. ಬಟ್ ನಾನು ಹಾಸ್ಪಿಟಲ್ಗೇನು ಕರ್ಕೊಂಡು ಹೋಗಿಲ್ಲ, ಬೇಡ ಅಂತ. ಯಾವಾಗಲೂ ಹಾಸ್ಪಿಟಲ್ ಮೆಡಿಸನ್ಸ್ ಇದೇ ಆಗೋಗಿತ್ತು ಅವನಿಗೆ. ಸೊ ಅದಕ್ಕೆ ಬೇಡ ಅಂತ ಡಿಸೈಡ್ ಆಗಿ ಅವನಿಗೆ ಮನೇಲೇ ಪ್ಯಾರಾಸಿಟಮಲ್ ಕೊಟ್ಟು, ತುಂಬ ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ರೆ ನೋಡೋಣ ಅಂತ ಹೇಳಿ ಒಂದು 4-5 ಡೇಸ್ ಇತ್ತು ಅವನಿಗೆ. ಫೀವರ್ ಇತ್ತು, 102, 101, 100, 99 ಈ ಥರನೇ ಬರ್ತಾಯಿತ್ತು. ಬಟ್ ಓಕೆ, ಪ್ಯಾರಾಸಿಟಮಲ್ ಡ್ರಾಪ್ಸ್ ಹಾಕ್ಕೊಂಡು ಬಂದೆ. ಮತ್ತು ಫಸ್ಟೇ ನನಗೆ ಡಾಕ್ಟರ್ ಬರ್ಕೊಟ್ಟಿರೋದು ನಾರ್ಮಲ್ ಬೇಸಿಕ್ಸ್ ಮೆಡಿಸಿನ್ಸ್ ಇರೋದ್ರಿಂದ ಅವನಿಗೆ ಹಾಕ್ಕೊಂಡು ಬಂದಿರೋದ್ರಿಂದ ಅವನಿಗೆ ಕಮ್ಮಿ ಆಯಿತು. ಬಟ್ ಓಕೆ, ಮ್ಯಾನೇಜಬಲ್ ಥರನೇ ಇದ್ದ. ಸರಿ ಅಂತ ವರ್ಷಿಣಿ ಅವ್ರ ಮನೇಲಿ ಅವ್ರ ಮಮ್ಮಿ ಅವರು ನನಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ವರ್ಷಿಣಿನೇ ಇವತ್ತು ಪೂಜೆ ಎಲ್ಲ ಮಾಡ್ತಿದ್ಲು. ಸೊ ನನಗೇನೋ ತುಂಬ ಖುಷಿ ಅನಿಸ್ತು. ತುಳಸಿ ಗಿಡನ ಒಳಗಡೆ ತೊಗೊಂಬಂದು ಈ ಥರ ಎಲ್ಲ ಡೆಕೋರೇಟ್ ಮಾಡಿ ಚೆನ್ನಾಗಿ ಅನಿಸ್ತಾ ಇತ್ತು ಪೂಜೆ ಎಲ್ಲ ಮಾಡಿರೋದು. ಸೊ ಹಾಗೆ ನಮಗೆ ಹಬ್ಬ ಇರಲಿಲ್ವಲ್ಲ, ಮಾವನವರು ತೀರೋಗಿದ್ದ ಕಾರಣದಿಂದ ನಮಗೆ ಈ ವರ್ಷ ಯಾವುದೇ ಹಬ್ಬಗಳಿರಲಿಲ್ಲ. ಸೊ ಅದಕ್ಕೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಪಾಪು ಕೂಡ ಇಷ್ಟು ಕ್ಯೂಟಾಗಿ ಕೂತ್ಕೊಂಡು ಪ್ರೇಯರ್ನ ಮಾಡ್ತಿದ್ದ ವರ್ಷಿಣಿ ಜೊತೆ ಸೇರಿಕೊಂಡು. ಹಾಗೆ ವರ್ಷಿಣಿ ಕೂಡ ರೆಡಿಯಾಗಿ ಎಲ್ಲ ಪೂಜೆನ ಮಾಡಿ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲ. ಸೊ ಎಷ್ಟು 7th ಸ್ಟ್ಯಾಂಡರ್ಡ್ ಹುಡುಗಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಎಲ್ಲ ಪೂಜೆಗಳನ್ನ ಮಾಡಿರೋದು ಏನೋ ಒಂಥರ ಸ್ಪೆಷಲ್ ಅನಿಸ್ತು. ಹಾಗೆ ಅವ್ರ ಮನೆ ಇಳ್ದು ನಾನು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಹೋಗಬೇಕಾದ್ರೆ ಲಕ್ಕಿ ಮತ್ತು ಪ್ರಣವ್ ಸೂಪರಾಗಿ ಪಟಾಕಿಗಳನ್ನ ಹೊಡಿತಾಯಿದ್ರು. ಯಾಕಂದರೆ ಇದನ್ನು ಚಿಕ್ಕ ದೀಪಾವಳಿ ಅಂತ ಕೂಡ ಕರೀತಾರೆ. ಸೊ ಅದನ್ನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ಹಾಗೆ ಎಂಜಾಯ್ ಮಾಡಿಕೊಂಡು ಪಾಪು ಅಂತೂ ಫುಲ್ ಹ್ಯಾಪಿ. ಓಕೆನಾ, ಅವನಿಗೆ ಅಂದರೆ ಹೊಡಿಯೋಕ್ಕೆ ಕೊಡಲ್ಲ, ತುಂಬ ಹೊಗೆ ಅದೆಲ್ಲ ಇವಾಗಲೇ ಬೇಡ ಅಂತ ಹೇಳ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕ್ರ್ಯಾಕರ್ಸ್ನ ಅಂದರೆ ಲೈಕ್ ಸುಸುರು ಬತ್ತಿ ಅದೆಲ್ಲ ಕೈಯಲ್ಲಿ ಇಡ್ಸಿದ್ದೀನಿ, ನನ್ನ ಜೊತೆ ಇಟ್ಕೊಂಡಿದ್ದಾನೆ. ಬಟ್ ಹತ್ತಿರದಿಂದ ಜಾಸ್ತಿ ಹೊಗೆ ಬೇಡ ಅಂತ ಹೇಳ್ಬಿಟ್ಟು ದೂರದಿಂದನೇ ನಿಂತ್ಕೊಂಡು ನೋಡಿಸ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಪ್ರಣವ್ ಡ್ಯಾಡಿ, ಪ್ರಣವು, ಲಕ್ಕಿ ಎಲ್ಲ ಫುಲ್ ಪಟಾಕಿಗಳನ್ನ ಹಚ್ಕೊಂಡು ಭೂಚಕ್ರ ಮತ್ತು ಹೂಚೆಂಡು ಇದೆಲ್ಲ ಏನೇನೋ ಅಂತಾರಲ್ವ. ನಾನು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಪಟಾಕಿಗಳಂದರೆ ತುಂಬಾ ಕ್ರೇಜ್ ಅನಿಸ್ತಾಯಿತ್ತು. ಯಾಕಂದರೆ ಬೇರೆಯವ್ರ ಮನೆ ಮುಂದೆ ಆ ಪೇಪರ್ಸ್ ಎಲ್ಲ ನೋಡಿಬಿಟ್ಟು ನಮ್ಮ ಮನೆಯಲ್ಲೇ ಜಾಸ್ತಿ ಇರಬೇಕು, ಕಸ ಗುಡಿಸುವಾಗ ನಮ್ಮ ಅಮ್ಮನೇ ಜಾಸ್ತಿ ಪಟಾಕಿಗಳನ್ನ ಗುಡ್ಡೆ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡು ಪಟಾಕಿಗಳನ್ನ ಹೊಡೆದಾಕ್ತಾಯಿದ್ರಿ ನಾವು. ಅಷ್ಟು ಪಟಾಕಿನ ಹೊಡಿತಾ ಇದ್ವಿ. ಯಾರ ಮನೆ ಮುಂದೆ ಜಾಸ್ತಿ ಪೇಪರ್ಗಳಿರುತ್ತೋ ಅವ್ರು ಜಾಸ್ತಿ ಹೊಡೆದಿದ್ದಾರೆ ಅನ್ನೋ ಥರ. ಸೊ ಇದೆಲ್ಲ ನೀವು ಮಾಡಿದ್ದೀರಾ ನಿಮ್ಮ ವಯಸ್ಸುಗಳಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ. ಒನ್ಸ್ ಮೆಚ್ಯೂರಿಟಿ ಬಂದಮೇಲೆ ಮತ್ತು ನಾವು ಏನು ದೊಡ್ಡವ್ರ ಥರ ಅನಿಸಿದ್ಮೇಲೆ ಇದೆಲ್ಲ ಕಮ್ಮಿ ಆಗೋಯ್ತು ನಮ್ಮ ಲೈಫಲ್ಲೂ. ಬಟ್ ಸ್ಟಿಲ್ ಈ ವರ್ಷ ದೀಪಾವಳಿ ಕೂಡ ನಾನು ನಮ್ಮ ಮಾಮ ಮನೆಯಲ್ಲಿ, ಅಂದರೆ ಲೈಕ್ ದೀಪಾವಳಿ ದಿವಸ ಅಲ್ಲ, ಬಟ್ ಸಂಡೇ ಯಾವುದೋ ಒಂದು ಸಂಡೇಲಿ ಕ್ರ್ಯಾಕರ್ಸ್ನ ಬರ್ಸ್ಟ್ ಮಾಡಿದೆ. ಆವಾಗ ಒಂಥರ ಸಮಾಧಾನ ಅನಿಸ್ತು. ನನಗೆ ತುಂಬಾ ಇಷ್ಟ ಕ್ರ್ಯಾಕರ್ಸ್ನೆಲ್ಲ ಹೊಡೆಯೋದು ಅದೆಲ್ಲ. ಬಟ್ ಏನು ಮಾಡೋದು, ಹೊಗೆ ಒಂದು ಹಾನಿಕರನೇ, ಅದನ್ನು ನಾನು ಅಗ್ರಿ ಮಾಡ್ತೀನಿ. ಬಟ್ ವರ್ಷಕ್ಕೆ ಒಂದು ಸಲ ಅಂತ ಹೇಳಿಬಿಟ್ಟು ಅದನ್ನು ಇಗ್ನೋರ್ ಮಾಡಿ ಹೊಡೆಯೋದು ಪಟಾಕಿ. ನೆಕ್ಸ್ಟು ಇದು ನಮ್ಮ ಮಾವನವ್ರ ಪೂಜೆ ಇತ್ತು. ನಾನೇನು ಪೂರ್ತಿಯಾಗಿ ಜಾಸ್ತಿ ವ್ಲಾಗ್ನ ಹಾಕಿಲ್ಲ ಇದು, ಯಾಕಂದರೆ ನಿಮಗೆ ತಿಂಗಳು ಪೂಜೆಗಳು ಇದ್ದೇ ಇರುತ್ತೆ. ಎವ್ರಿ ತಿಂಗಳು ನಾನು ಫುಲ್ ವೀಡಿಯೋ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇಲ್ಲಿ ರಾಗು, ಮಧು ನಮ್ಮ ಮನೆಯವ್ರು ಬರಲಿಲ್ಲ, ಅವ್ರಿಗೆ ಬೇರೆ ಕೆಲಸ ಇತ್ತು ಆ್ಯಸ್ ಯೂಶುವಲ್. ವಿಕಾಸ್ ಅವರು ಬ್ಯುಸಿ ಅಂತ ಹೇಳಿದ್ರು. ಹಾಗೆ ನೋಡಿ ಪುಷಿ ಅಂತೂ ನಾನು ನಮ್ಮತ್ತೆ ಮತ್ತು ಏನಂತಾರೆ ನಮ್ಮ ಮಾವ ಅವರ ತಂಗಿದಿರು, ಅಕ್ಕಂದಿರು ಮತ್ತು ಮಧು ಕೂಡ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ. ಫುಲ್ಲಾಗಿ ಪಂಚೆ ಶರ್ಟ್ ಎಲ್ಲ ಹಾಕೊಂಬಂದಿದ್ದ. ಹಾಗೆ ಮೇಲೆ ಬಂದಿದ್ರಿ, ಪಾಪು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದ್ದ. ಸರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಿ. ಪಾಪು ಅವನ ಪಾಡಿಗೆ ಅವನು ಕ್ಲೇಯಲ್ಲಿ ಅದು ಇದು ಅಂತ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಇವತ್ತು ಧ್ಯಾನ್ ವ್ಲಾಗ್ ಅಂತ ಹೇಳಿರೋದ್ರಿಂದ ಅವನದೇ ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ ಇರಲಿ ಅಂತ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಶುಕ್ರವಾರದ ಪೂಜೆನ ಮುಗಿಸ್ದೆ. ಕ್ಯೂಟಾಗಿ ಸ್ವೀಟಾಗಿ ಈ ಥರ ದೇವ್ರುಗಳಿಗೆ ಚಿಕ್ಕ ಚಿಕ್ಕದಾಗಿ ಹೂವು ಎಲ್ಲ ಇಟ್ಟು ದೀಪಗಳನ್ನ ಹಚ್ಚಿ ನಾವು 3 ದೀಪ ಹಚ್ತೀವಿ. ಶುಕ್ರವಾರ ಮಂಗಳವಾರ 3 ದೀಪ ಹಚ್ತೀವಿ. ನಮ್ಮ ಮಿಕ್ಕಿದ ದಿವಸ ಬಂದುಬಿಟ್ಟು ನಾರ್ಮಲಾಗಿ 2 ದೀಪ ಹಚ್ತೀವಿ. ಹಾಗೆ ತುಳಸಿ ಗಿಡಕ್ಕೆ 1 ದೀಪ ಹಚ್ತೀವಿ. ಸೊ ಇವತ್ತು ಹೊಸ್ಲು ಪೂಜೆ ಮಾಡಿದ್ದೆ. ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇತ್ತು ನಮ್ಮ ಹೊಸ್ಲು. ಅದಕ್ಕೆ ಅದೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ.
ಜೀತು ಹಾಯ್ ಹಾಯ್ ಅನ್ನು ಹೋಪ್ ನೋಡಿರ್ತೀರ ನೋಡಿ. ಸಂಜೆ ಆದರೆ ಧ್ಯಾನ್ ಈ ಥರ ಆ್ಯಕ್ಟಿವಿಟಿಯಲ್ಲಿ ಆಟ ಆಡ್ತಾ ಇರ್ತಾರೆ. ನಮ್ಮತ್ತೆ ಈ ಥರ ಕೆಳಗಡೆ ಹೋಗಿ ಆ ನೇಬರ್ಸ್ ಹತ್ರ ಮಾತಾಡ್ತಾರೆ, ವಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಪಾಪು ಕೂಡ ಅಪ್ಪ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಮಕ್ಕಳ ಆರೋಗ್ಯ ಮೇಲೆ ಗಮನ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಾಯ್, ಥ್ಯಾಂಕ್ ಯು.